ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಪಾಕಿಸ್ತಾನಕ್ಕೆ BCCI ನಡುವೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಸ್ವಲ್ಪ ಎಲ್ಲೋ ಏನೋ ಪಾಕಿಸ್ತಾನಕ್ಕೆ ಹೋಗಿ ಆಡಲ್ಲ ಅಂತ ಇಂಡಿಯಾ ಹೇಳ್ತು. ಪಾಕಿಸ್ತಾನ ಅಲ್ಲಿಲ್ಲ, ನೀವು ಪಾಕಿಸ್ತಾನಕ್ಕೆ ಬಂದು ಆಡಬೇಕು ಅಂತ ಅವರು ಹಠ ಹಿಡಿದ್ರು. ಇವರು ಬರಲ್ಲ ಅಂತ ಇವರು ಹಠ ಹಿಡಿದ್ರು. ಆದರೂ ಕೂಡ ಇದು ತಿಕ್ಕಾಟ ನಡೀತು ಫಸ್ಟಿಗೆ ಚಾಂಪಿಯನ್ಸ್ ಟ್ರೋಫಿ. ಅವಾಗ ಹತ್ರ ಬಂತು. ಅವಾಗ ಈ ಒಂದು ಈ ಎರಡೂ ಬೋರ್ಡ್ ಕಡೆಯಿಂದ ಸ್ವಲ್ಪ ಭಾಳ ಚರ್ಚೆ ಆಗ್ತಾಯಿತ್ತು. ಬರಲ್ಲ ಅಂತ ಅವರು, ಬರಬೇಕು ಅಂತ ಅವರು. ಟೋಟಲಾಗಿ ಹೆಂಗೆ ಮಾಡಿಕೊಂಡು ಫೈನಲ್ಲಾಗಿ ಒಂದು ಮೀಟಿಂಗ್ ಮಾಡಿ ಇಂಡಿಯಾನ ಹೈಬ್ರಿಡ್ ಮಾದರಿಯಲ್ಲಿ, ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಹೈಬ್ರಿಡ್ ಮಾದರಿಯಲ್ಲಿ ದುಬೈದಲ್ಲಿ ಎಲ್ಲ ಮ್ಯಾಚನ್ನು ಆಡಿಸ್ಬೇಕು ಅನ್ನೋದು ಒಂದು ಫೈನಲ್ಲಾಗಿ ಅಫಿಷಿಯಲ್ ಆಗಿ ಹೊರಗೆ ಬಿತ್ತು. ಇದು ಎಲ್ಲರೂ ಕೂಡ ಒಪ್ಕೊಂಡ್ರು. ಆದರೂ ಇಂಡಿಯಾ ದುಬೈನಲ್ಲಿ ಎಲ್ಲ ಮ್ಯಾಚ್ ಆಡೋಕ್ಕೆ ರೆಡಿ ಆಯಿತು. ಆಮೇಲೆ ಇನ್ನೊಂದು ತಂದರು ಫ್ರೆಂಡ್, ಟೋಟಲಾಗಿ ಏನಪ್ಪ ಅಂದರೆ ಇಂಡಿಯಾದ ಜರ್ಸಿಯಲ್ಲಿ ಈ ಕಡೆ ಇರುವಂಥ ಇಲ್ಲಿ ಸಿಂಬಲ್ ಇರುತ್ತೆ, ಚಾಂಪಿಯನ್ಸ್ ಟ್ರೋಫಿದು ಸಿಂಬಲ್ ಇರುತ್ತೆ. ಯಾವ ದೇಶದಲ್ಲಿ ನಡೆಸ್ತಾರಲ್ಲೋ ಚಾಂಪಿಯನ್ಸ್ ಟ್ರೋಫಿನ, ಅವರ ಒಂದು ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನ ಅಂತ ಹಾಕ್ಸ್ಕೋಬೇಕಿತ್ತು. ಅದಕ್ಕೆ ಇಂಡಿಯಾ ಒಪ್ತಿಲ್ಲ. ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಅಂತೂ ನಾವು ಜರ್ಸಿ ಮೇಲೆ ಹಾಕ್ಕೊಳ್ಳಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತು. ಅದಕ್ಕೆ ಪಾಕಿಸ್ತಾನ ICC ಕಡೆಗೆ ಹೋಯಿತು. ICC ಹೋಗಿ ಇದನ್ನ ಇಲ್ಲ, ಇಂಡಿಯಾದ ಜರ್ಸಿಯಲ್ಲಿ ಟೋಟಲ್ ಆಗಿ ಪಾಕಿಸ್ತಾನ ಅನ್ನೋದು ಮೆನ್ಷನ್ ಆಗಲೇಬೇಕು. ಯಾಕೆಂದರೆ ನಾವು ಚಾಂಪಿಯನ್ಸ್ ಟ್ರೋಫಿನ ಅತಿಥಿಯಾಗಿ ನಡೆಸ್ಕೊಡ್ತಾ ಇದ್ದೀವಿ, ಹಾಗಾಗಿ ಹಾಕ್ಕೊಳ್ಳೇಬೇಕು ಅಂತ ICC ಇರುತ್ತೆ. ICCನಲ್ಲಿ ಕೆಲವಷ್ಟು ಎಲ್ಲ ಒಂದು ದೇಶದ ಮೆಂಬರ್ಸ್ ಆಗಲಿ, ನಮ್ಮ ದೇಶದ ಅಧ್ಯಕ್ಷ ಆದ ಜೈಶ ಆಗಲಿ, ಎಲ್ಲ ಒಂದು ತೀರ್ಮಾನ ಆಗಿ ಇಲ್ಲ BCCIಗೆ ಒಂದು ವರದಿ ಕೊಡ್ತು. ಇಲ್ಲ, ಇಂಡಿಯನ್ ಜರ್ಸಿನಲ್ಲಿ ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನ ಅಂತ ನೀವು ಹಾಕ್ಸ್ಕೊಳ್ಳೇಬೇಕು ಅಂತ ಒಂದು ಟೋಟಲಾಗಿ ಹೇಳ್ತು ಅಫಿಷಿಯಲ್ ಆಗಿ. ಆಮೇಲೆ ಆ ಒಂದು ICC ಹೇಳಿದ ಮಾತು BCCI ಕೇಳಲೇಬೇಕು. ಅಲ್ಲಿಗೆ ಇಂಡಿಯಾ ಪಾಕಿಸ್ತಾನ ಅನ್ನೋದು ಹಾಕ್ಸ್ಕೊಳ್ಳೇಬೇಕಾಯಿತು. ಇದು ಪಾಕಿಸ್ತಾನ ಅನ್ನೋದು ಹಾಕ್ಕೋಬಾರ್ದು ಅನ್ನೋದು ಇಂಡಿಯನ್ ಇರುತ್ತು. ಆದರೆ ಏನು ಮಾಡ್ತಿದ್ರೆ ICC ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಇಷ್ಟು ದಿವಸ BCCI ICC ಹೇಳ್ದಂಗೆ ಕೇಳಬೇಕಿತ್ತು. ಈಗ ICC BCCI ಹೇಳ್ದಂಗೆ ಕೇಳಬೇಕಾಗುತ್ತೆ ಫ್ರೆಂಡ್. ಟೋಟಲಾಗಿ ಇದು ಟೋಟಲಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಇಂಡಿಯಾ ನಡುವೆ ತಿಕ್ಕಾಟ ನಡೆದಿತ್ತು. ತಿಕ್ಕಾಟ ಫೈನಲ್ ಆಗಿದೆ. ಅವರು ನಾವು ಹೇಳಿದಾಗ ಒಂದು ಸಲ ಕೇಳಿದ್ರು ಪಾಕಿಸ್ತಾನ ಹೇಳಿದಂಗೆ ನಾವು ಒಂದು ಸಲ ಕೇಳಿದ್ವಿ. ಇಲ್ಲಿಗೆ ಮುಗಿತು ಮ್ಯಾಟ್ರು. ಮತ್ತೇನೆಲ್ಲ ಡೈರೆಕ್ಟಾಗಿ ಟೂರ್ನಿಮೆಂಟ್ ಆರಂಭ ಆಗುತ್ತೆ ಅಷ್ಟೇ ಫ್ರೆಂಡ್. ಟೋಟಲಾಗಿ ಈ ವಿಷಯ ನಿಮಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಹಾಗೆ ಪಾಕಿಸ್ತಾನ ಅನ್ನೋದು ಹಾಕ್ಸ್ಕೊಳ್ಳೋದು ಯಾರಿಗೂ ಕೂಡ ಇಷ್ಟ ಇಲ್ಲ ಫ್ರೆಂಡ್. ಟೋಟಲಾಗಿ ಹೇಳ್ಕೊಂಡು ಯಾರಿಗೂ ಕೂಡ ಇಷ್ಟ ಇಲ್ಲ. ಯಾಕಂದರೆ ಅನಿವಾರ್ಯ ICC ಹೇಳಿದಾಗ ಕೇಳಬೇಕಾಗತ್ತೆ. ಹಾಗಾಗಿ ಪಾಕಿಸ್ತಾನದ್ದು ಹಾಕ್ಸ್ಕೊಳ್ಳೇಬೇಕಾಯಿತು ಫ್ರೆಂಡ್. ಟೋಟಲಾಗಿ ಪಾಕಿಸ್ತಾನ ಅನ್ನೋದು ಇಂಡಿಯನ್ ಜರ್ಸಿ ಮೇಲೆ ಇರುತ್ತೆ. ಇದ್ದರೂ ಏನು ಆಗಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಅವರು ಆಡಿಸ್ತಾ ಇದ್ದಾರೆ ಚಾಂಪಿಯನ್ಸ್ ಟ್ರೋಫಿನ. ಹಾಗಾಗಿ ICC ರೂಲ್ಸು ಫಾಲೋ ಮಾಡಲೇಬೇಕಾಗತ್ತೆ ಫ್ರೆಂಡ್. ಇಲ್ಲಿ ಫ್ರೆಂಡ್ ಟೋಟಲಾಗಿ ಇಂಡಿಯಾದ ಜರ್ಸಿ ಮೇಲೆ ಪಾಕಿಸ್ತಾನನೂ ಬರುತ್ತೆ. ಹಾಗೆ ಯಾರೂ ಕೂಡ ಏನು ಅನ್ಕೋಬೇಡಿ ಇದರಿಂದ. ಯಾಕಪ್ಪ ಅಂದರೆ ಅದು ನಡೀತಿರೋ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ, ನಾವು ದುಬೈನಲ್ಲಿ. ಆದರೆ ಆ ಶರ್ಟ್ ಮೇಲೆ, ಆ ಜರ್ಸಿ ಮೇಲೆ ಅಷ್ಟು ಹಾಕ್ಕೊಳ್ಳೋದು ಮತ್ತೇನಲ್ಲ ಫ್ರೆಂಡ್. ಟೋಟಲಾಗಿ ಈ ಒಂದು ವಿಡಿಯೋ ಕಂಪ್ಲೀಟ್ ಇಷ್ಟ ಆಗಿ ತಿಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡೋಕ್ಕೆ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಏನು ಮಾಡ್ತಾಯಿದ್ದೀನಿ. ಮತ್ತೇನು ವಿಷಯ ಅಷ್ಟೇ.